ಹಾಸನ ಜಿಲ್ಲೆಯ ವಿದ್ಯಾನಗರದಲ್ಲಿ ಇರುವ ತಮ್ಮ ನಿವಾಸ ಸಂಬಂಧಿ ಜಾಗದ ಅಕ್ರಮ ಪ್ರವೇಶ ಮತ್ತು ಕಾಂಪೌಂಡ್ ಧ್ವಂಸ ಕುರಿತಾಗಿ ಯಶ್ ತಾಯಿ ಪುಷ್ಪಾ ಅವರು ಹಾಸನ ಎಸ್ಪಿ ಕಚೇರಿಗೆ ದೂರು ಸಲ್ಲಿಸಿದ್ದಾರೆ. ಪುಷ್ಪಾ ಅವರು ದೂರು ನೀಡಿದಂತೆ ಸಂಬಂಧಪಟ್ಟ ಪೊಲೀಸರು ಪ್ರಕರಣವನ್ನು ಸರಿಯಾಗಿ ತನಿಖೆ ಮಾಡಿಲ್ಲ. ಬಡಾವಣೆಯ ಪೊಲೀಸರು ರೌಡಿಸಂ ಮತ್ತು ಭೂ ಮಾಫಿಯಾದವರಿಗೆ ಸಹಕಾರ ನೀಡುತ್ತಿದ್ದಾರೆ. ಅವರ ಜಾಗಕ್ಕೆ ಅತಿಕ್ರಮಣ ಮಾಡಿ ಕಾಂಪೌಂಡ್ ಒಡೆಯಲಾಗಿದೆ. ಕಾಂಪೌಂಡ್ ಒಡೆಯಲು ಬಂದ ಜೆಸಿಬಿ ಮತ್ತು ಟಿಪ್ಪರ್ಗಳನ್ನು ಹಿಡಿಯಲಾಗಿಲ್ಲ. ಈ ಸಂಬಂಧ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಎಲ್ಲ ಘಟನೆಗಳು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳಲ್ಲಿ ದಾಖಲಾಗಿದೆ. ಪೊಲೀಸರು ಭೂ ಮಾಫಿಯಾದವರ ಜೊತೆ ಶಾಮೀಲಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪುಷ್ಪಾ ಅವರು ಕೋರ್ಟ್ ಆದೇಶವನ್ನು ತೋರಿಸಿ ತಮ್ಮ ಜಾಗವು ತಮ್ಮದಾಗಿದ್ದು 2025 ಏಪ್ರಿಲ್ 16ರಂದು ದೇವರಾಜ್ ಅವರ ನಿರ್ದೇಶನದಂತೆ ಕೋರ್ಟ್ ಆದೇಶದಂತೆ ಕಾಂಪೌಂಡ್ ತೆರವು ಮಾಡಲಾಗಿದ್ದು, ಆದೇಶ ಇಲ್ಲದಂತೆ ಸೈಟ್ನಲ್ಲಿ ಅತಿಕ್ರಮಣ ನಡೆದಿರುವುದು ಆಕ್ಷೇಪಿಸಿದ್ದಾರೆ. ಅದರೊಂದಿಗೆ ಪುಷ್ಪಾ ಅವರು ಹಾಸನದ ಎಸ್ಪಿ ಭೇಟಿ ಮಾಡುವಾಗ ಸೈಟ್ ಖರೀದಿ ಪತ್ರಗಳು ಮತ್ತು ಸಂಬಂಧಿಸಿದಂತಹ ದಾಖಲೆಗಳನ್ನು ಸಲ್ಲಿಸಿದ್ದು, ಪ್ರಕರಣ ಸಂಬಂಧ ತಮ್ಮ ಬದಲಾವಣೆಯಾದ ಅಗತ್ಯ ಕ್ರಮಗಳ ನಿರೀಕ್ಷೆ ವ್ಯಕ್ತಪಡಿಸಿದ್ದಾರೆ. ಪುಷ್ಪಾ ಅವರ ಹೇಳಿಕೆಯ ಪ್ರಕಾರ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಕ್ಕಿಲ್ಲ ಮತ್ತು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಮತ್ತೆ ಏನೇನಿದೆ ಎಲ್ಲ ಕೊಟ್ಟು ಅವ್ರು ಏನ್ ತೊಂದರೆ ಕೊಡ್ತಾ ಇದ್ದಾರೆ, ಈಗ ಅವ್ರನ್ನ ನೀವು ಯಾಕೆ ಅರೆಸ್ಟ್ ಮಾಡಿಲ್ಲ, ಯಾಕೆ ಮಾಡ್ತಾ ಇಲ್ಲ? ನಮ್ದು ಏನೇ ಇದ್ರು ನಮ್ ತಪ್ಪಿದ್ರೆ ನಾವು ಪೇಪರ್ ಅಲ್ಲಿ ಬರ್ಕೊಟ್ಬಿಟ್ಟು ಕೊಡ್ತೀನಿ ಸೈಟ್ನ. ಅವ್ರು ಏಕಾಏಕಿ ಬಂದು ಹೊಡೆದಿರೋದ್ರಿಂದ ನೀವು ಕೋರ್ಟ್ ಆಗೋವರೆಗೂ ನಮ್ಗೆ ಇರೋ ಮನೆಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಆಮೇಲೆ ಅದ್ರ ಬಗ್ಗೆ ನೀವು ಯಾಕೆ ಜೆಸಿಬಿ ಸೀಜ್ ಮಾಡಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಹೇಳಿದ್ದೀನಿ, ಅದನ್ನು ಹೇಳಿದ್ದೀನಿ. ರಾಘವೇಂದ್ರ ಅವ್ರ ಬಗ್ಗೆ ಹೇಳಿದ್ದೀನಿ. 99% ರಾಘವೇಂದ್ರಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇಲ್ಲ ಅಂದ್ರೆ ಇಷ್ಟು ದೂರ ಕತೆ ಬರ್ತಾ ಇರ್ಲಿಲ್ಲ. ಫಸ್ಟ್ ಡೇ ಬಂದು ಅವ್ರಿಗೆ ನಿಲ್ಸ್ಬಿಟ್ಟು ಪೇಪರ್ ಚೆಕ್ ಮಾಡಿ ಯಾವ ಸರ್ವೆ ನಂಬರ್ ಅಂತ ನೋಡ್ಬಿಟ್ರು. ಅಲ್ಲ, ಅಟ್ಲೀಸ್ಟ್ ಅವ್ರು 1 ನಿಮಿಷ ನಿಲ್ಸಿ ಅಂದ್ಬಿಟ್ಟು ನಮ್ಮನ್ನು ಕರೆದಿದ್ರು ಆಗೋದು. ಏನೋ ಆಗೋಗಿದೆ, ಬಟ್ ಸೆಕ್ಯೂರಿಟಿ ಬೇಕೇ ಬೇಕು ಅಂತ ಹೇಳಿದ್ದೀನಿ. ಇಲ್ಲ, ಅಲ್ಲಿಗೆ ನಾನು ಹೋಗಿಲ್ಲ. ಅಲ್ಲಿ ಆಗದೆ ಇರೋದಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಎಲ್ಲ ಹೇಳಿದೀನಿ. ಅಲ್ಲಿ ಆಗಿಲ್ಲ, 1.5 ತಿಂಗಳಾಯ್ತು. ಇಲ್ಲಿಗೆ ಬಂದಿದ್ದೀನಿ, ನೀವು ಇಲ್ಲಿ ಮಾಡ್ಲೇಬೇಕು ಅಂತ ಹೇಳಿದೀನಿ ಅಷ್ಟೇ, ಇನ್ನೇನಿಲ್ಲ. ಈಗಲ್ಲ ಸೆಕ್ಯೂರಿಟಿ, ನಾನು ಕಾಂಪೌಂಡ್ ಹಾಕುವಾಗ ಸ್ಟೇ ಬಂದಾಗ ಕಾಂಪೌಂಡಿಗೆ ಕೊಡ್ತಾರೆ. ಈಗ ಬೇಡ ಸೆಕ್ಯೂರಿಟಿ ಅಲ್ಲ, ಬಟ್ ಮನೇಲಿ ಏನೇ ಹೆಚ್ಚು ಕಡಿಮೆ ಇದ್ರು ನಿಮ್ ಜವಾಬ್ದಾರಿ ಅಂತ ಹೇಳಿದೀನಿ. ಇವರೆಲ್ಲ ಬಂದು ಗಲಾಟೆ ಮಾಡಿದ್ದಾರೆ ಅಂತ ಹೇಳಿದ್ರು. ಎಲ್ಲರ ಮೇಲೆ ಕೊಟ್ಟಿದ್ದೀವಿ. ಯಾರ್ಯಾರು ಬಂದು ಗಲಾಟೆ ಮಾಡಿದ್ರು ಅವ್ರ ಮೇಲೆ, ನಟರಾಜು ಮೇಲೆ ಎಲ್ಲ ಕೊಟ್ಟಿದ್ದೀವಿ. ನೋಡ್ಕೊಂಡು ಆಮೇಲೆ ಕಾಂಪೌಂಡ್ ಹೊಡೆಯಕ್ಕೆ ಹೋದಿತ್ತು. ಅವ್ರ ಆರ್ಡರ್ ಏನಿಲ್ಲ, ಏಕೈಕಿ ಬಂದು ಕಾಂಪೌಂಡ್ ಹೊಡೆದಿದ್ದಾರೆ. ಇದನ್ನಾರು ಅವರು ಕೇಸ್ ಮಾಡಿ ಅವ್ರನ್ನ ಗಾಡಿನಾರು ಸೀಸ್ ಮಾಡಿಸಿ ಅಂತ ನೇರವಾಗಿ ಹೇಳಿದ್ದೀನಿ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಕಾಂಪೌಂಡ್ ನಾವೇ ಹಾಕಿದ್ದು ಅಂತ ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಕಾಂಪೌಂಡ್ ಹಾಕಿ ಫುಲ್ ಕ್ಲೋಸ್ ಮಾಡಿಸಿ ನಾವು ಒಳಗಡೆಯಿಂದ ನಾವು ಗಾಡಿ ನಿಲ್ಸಿದ್ದು. ಅಲ್ಲಿ ನಾನು 1 ಅವರ್ ಮುಂಚಿತವಾಗಿ ಅಲ್ಲಿಂದ ನಾನು ಹೋಗಿದ್ದೆ. ನಾನು ಅದು 1 ಅವರ್ ಇದ್ದಿದ್ದು ನಾನು ಗಾಡಿ ತೆಗಿತಾ ಇಲ್ಲ, ಹೊಡೆಯಕ್ಕೆ ಹೋಗ್ತಾ ಇಲ್ಲ ಅಂತ ನೇರವಾಗಿ ಹೇಳಿದೆ. ಆಯ್ತು, ಅದೇನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. PCR ಹಾಕಿದ್ರೆ ನನಗೆ PCR ಹಾಕಿದ್ದಾರೆ. ಮಾಡಿಲ್ಲ, ಫಸ್ಟ್ PCR ಕೊಟ್ಟಿದ್ರು. ಆಮೇಲೆ ತದನಂತರ ಅವರು 1 ವಾರ ಆದ್ಮೇಲೆ FIR ಹಾಕ್ಬಿಟ್ರು. ನೀವು SP ಅಲ್ಲಿ ಏನು ಇದು ಡಿಮಾಂಡ್ ಅಂದ್ರೆ ಏನು ಹೇಳ್ಕೊಂಡಿದ್ದೀರಾ? ಏನಿಲ್ಲ, ಕಂಪ್ಲೇಂಟ್ ಏನಿಲ್ಲ. ವಿಷಯ ಕೊಟ್ಟಿದೀವಲ್ಲ, ಮುಂದಿನ ದಿನಗಳಲ್ಲಿ ಅವ್ರು ಕ್ರಮ ತಗೋತಾರೆ. ಅವ್ರು ಸ್ವಲ್ಪ ಟೈಮ್ ಕೊಡಿ ಅಂದ್ರು. ಈಗ ಕೊಟ್ಟಿದ್ದೀರಲ್ವಾ, ಮುಂದಿನ ದಿನಗಳಲ್ಲಿ ನಾನೆಲ್ಲ ಕ್ರಮ ತಗೋತೀನಿ, ನೋಡ್ತೀನಿ. ತಪ್ಪು ಯಾರ್ದಿದೆ ಅವ್ರಿಗೆ ನಾನು ಖಂಡಿತ ಆಕ್ಷನ್ ತಗೋತೀನಿ ಅಂತ ಹೇಳಿದೆ. ನಾನು ಹೇಳಿದೆ, ಅಲ್ಲಿ ರಾಘವೇಂದ್ರ ಅವ್ರು ಮಾಡದೇ ಇರೋದ್ರಿಂದ ನಿಮ್ಮ ಹತ್ರ ಬಂದಿದ್ದೀವಿ. ಖಂಡಿತ ನಿಮ್ಮಿಂದ ನಮಗೆ ನ್ಯಾಯ ಬೇಕು ಅಂತ ಹೇಳಿದ್ದೀನಿ. ನಮ್ದು ಸೈಟು ನಮ್ದಲ್ಲ ಅಂದ್ರೆ ನಿಮ್ಗೆ ಕೊಡ್ತೀವಿ. ಸೈಟ್ ವಿಷಯ ಬೇಡ, ಇರೋ ಮನೆಗೆ ತೊಂದರೆ ಮಾಡಿದರೆ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿ ಅಂತ. ಓಕೆ, ಥ್ಯಾಂಕ್ ಯು.